ಹಾಯ್ ಹಲೋ ಮಕ್ಕಳೇ, ಏನಪ್ಪ ಇವತ್ತು ಏನ್ ಮಾಡ್ತಾ ಇದ್ದಾರೆ ವಾಣಿ ಮ್ಯಾಮು ಅಂತ ಹೇಳಿ ಏನಾದರೂ ಪ್ರಶ್ನೆಗಳು ಬರ್ತಾ ಇದೆಯಾ? ಬರಲೇಬೇಕು ಮಕ್ಕಳೇ. ಇವತ್ತು ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟು ನಾನು ಮಾಡ್ತಾ ಇರೋಂಥ ಟಾಪಿಕ್ಕು. ಏನಪ್ಪ ಅದು ಮೋಸ್ಟ್ ಇಂಪಾರ್ಟೆಂಟು ಅಂದರೆ ಲೇಖನ ಚಿಹ್ನೆಗಳು. ಯಾಕಪ್ಪ ಬೇಕು ಲೇಖನ ಚಿಹ್ನೆಗಳು ಅಂದರೆ, ಲೇಖನ ಚಿಹ್ನೆಗಳು ಅಂದರೆ ಉಪ್ಪಿದ್ದಂಗೆ. ಹೆಂಗೆ ಅಡುಗೆಯಲ್ಲಿ ಉಪ್ಪಾಗದೇ ಇದ್ರೆ ಎಲ್ಲ ಅಡುಗೆ ಮಾಡಿ ಎಲ್ಲ ಹಾಳಾಗೋಗ್ಬಿಡುತ್ತಲ್ಲ, ಹಾಗೆಯೇ ಕೆಟ್ಟು ಹೋಗುತ್ತಲ್ಲ, ಹಾಗೆಯೇ ನಮ್ಮ ಲೇಖನ ಚಿಹ್ನೆಗಳು ಇಲ್ಲದೆ ಇದ್ದರೆ ನೀವೇನೇ ಪ್ರಶ್ನೆ ಉತ್ತರ ಬರೀಲಿ, ಪ್ರಬಂಧ ಬರೀಲಿ, ಏನೇ ಬರೀಲಿ ಅದೆಲ್ಲ ಸರಿಯಾಗಲ್ಲ. ಲೇಖನ ಚಿಹ್ನೆಗಳು ತುಂಬ 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 ಇಂಪಾರ್ಟೆಂಟು. ಯಾಕೆ ಇಂಪಾರ್ಟೆಂಟು ಅನ್ನೋದನ್ನು ನಾ ಈ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ಬನ್ನಿ, ಹಾಗಿದ್ರೆ ಇವತ್ತಿನ ಕ್ಲಾಸಲ್ಲಿ ಲೇಖನ ಚಿಹ್ನೆಗಳನ್ನು ನೋಡೋಣ. ಓಕೆ ಮಕ್ಕಳೇ, ಏನಪ್ಪ ಲೇಖನ ಚಿಹ್ನೆಗಳಂದರೆ ಏನು ಅಂತ ಹೇಳಿ ಪ್ರಶ್ನೆಗಳು ಬರ್ತಾ ಇದೆ ನಿಮಗೆ. ಓಕೆ, ನಾವು ಏನು ಮಾಡ್ತೀವಿ, ಬರವಣಿಗೆ ಬರಿಬೇಕಾದ್ರೆ ನಾವು ಬರೆದಿರ್ತಕ್ಕಂಥ ಬರವಣಿಗೆ ಸ್ಪಷ್ಟವಾಗಿರಬೇಕು. ಎಲ್ಲಿ ಏನನ್ನು ನಾವು ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ವಸ್ತುಗಳನ್ನು 1, 2 ಅಂತ ವಿಭಾಗಿಸ್ಬೇಕು, ಅದೆಲ್ಲನೂ ಏನು ಗೊತ್ತಾ, ಲೇಖನ ಚಿಹ್ನೆಗಳಲ್ಲಿ ಬರುತ್ತೆ. ನಿಮ್ಮ ಇಂಗ್ಲೀಷಲ್ಲಿ ಪಂಕ್ಚುವೇಷನ್ ಮಾರ್ಕ್ ಅಂತ ಹೇಳ್ತೀವಲ್ಲ ಅದು. ಲೇಖನ ಚಿಹ್ನೆಗಳು ಇಲ್ಲದೆ ಇದ್ದರೆ ಏನಾಗುತ್ತೆ ಅಂತ ಹೇಳಿದರೆ, ಇಲ್ಲಿ ನೋಡಿ, ಯಾವಾಗಲಾದರೂ ಸಾರಿ ಮಕ್ಕಳೇ, ಲೇಖನ ಚಿಹ್ನೆಗಳು ಇಲ್ಲದೆ ಇದ್ರೆ ಬರವಣಿಗೆ ಅಸ್ಪಷ್ಟವಾಗಿಬಿಡುತ್ತೆ, ಸ್ಪಷ್ಟವಾಗಿ ಉಳಿಯಲ್ಲ. ಅದಕ್ಕಾಗಿ ನಾವು ಲೇಖನ ಚಿಹ್ನೆಗಳನ್ನು ಬಳಸಬೇಕು. ಈಗ ಉದಾಹರಣೆ ನೋಡಿ, ಯಾವುದೋ ಒಂದು ಸೆಂಟೆನ್ಸನ್ನು ಬರಿತೀರಾ, ಆ ಸೆಂಟೆನ್ಸಿಗೆ ಕ್ವಶನ್ ಮಾರ್ಕ್ ಇರುತ್ತೆ. ನೀವು ಕ್ವಶನ್ ಮಾರ್ಕ್ ಹಾಕದೇ ಇದ್ರೆ ಏನಾಗುತ್ತೆ, ಕ್ವಶನ್ ಮಾರ್ಕು ಇಲ್ಲದೆ ಆ ಸೆಂಟೆನ್ಸು ಪೂರ್ಣ ಆಗಲ್ಲ. ಈಗ ಯಾವುದೋ ಒಂದು ಸೆಂಟೆನ್ಸನ್ನು ನಾವು ಒಂದು ವಾಕ್ಯವನ್ನು ಬರಿತೀವಿ, ಅದು ಅಲ್ಲಿಗೆ ಮುಗೀತು ಅಂತ ಹೇಳೋದಕ್ಕೆ ಫುಲ್ ಸ್ಟಾಪ್ ಇಡ್ತೀವಿ. ಅಥವಾ ಯಾವುದೋ ಒಂದು ವಾಕ್ಯ ಮುಂದುವರಿಯುತ್ತೆ ಅಂತ ಹೇಳೋದಕ್ಕೆ ನಾವೇನು ಮಾಡ್ತೀವಿ, ಅಲ್ಲಿ ಅಲ್ಪ ವಿರಾಮವನ್ನು ಹಾಕ್ತೀವಿ. ಅಥವಾ ಯಾವುದಾದ್ರೂ ವಸ್ತುಗಳನ್ನು ಡಿವೈಡ್ ಮಾಡಬೇಕಾಗಿದೆ, ಈಗ ಉದಾಹರಣೆ ಪುಸ್ತಕ, ಕಾಮ, ಆಮೇಲೆ ಏನು ಮಾಡ್ತೀವಿ, ಪೆನ್ನು, ಕಾಮ, ಮಕ್ಕಳು, ಕಾಮ. ಈಗ ಬೇರೆ ಬೇರೆ ವಸ್ತುಗಳಿವು ಅಂದರೆ 1, 2, 3 ಅಂತ ಹೇಳ್ತೀವಿ. ಲಾಸ್ಟಲ್ಲಿ ಹೇಳಬೇಕಾದ್ರೆ ಆ್ಯಂಡ್ ಅಂತ ಬಳಸ್ತೀವಲ್ಲ, ಹಾಗೆ ಇಲ್ಲಿ ಮತ್ತು ಅಂತ ಬಳಸ್ತೀವಿ. ಹಾಗಿದ್ರೆ ಈ ಲೇಖನ ಚಿಹ್ನೆಗಳು ಯಾವ್ದು ಅಂತ ನೋಡೋಣ ಬನ್ನಿ ಮಕ್ಕಳೇ. ಫಸ್ಟ್ ಲೇಖನ ಚಿಹ್ನೆ ಏನಪ್ಪ ಅಂದರೆ ಪೂರ್ಣ ವಿರಾಮ. ನಾವು ಯಾವತ್ತೂ ಮರಿಬಾರ್ದು ಇದನ್ನು. ಯಾಕೆ ಅಂತ ಹೇಳಿದರೆ, ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ಒಂದು ವಾಕ್ಯವನ್ನು ನಾವು ಫುಲ್ ಪಾಯಿಂಟ್ ಕೊಟ್ಬಿಟ್ಟು ಏನು ಮಾಡ್ತೀವಿ, ಹೀಗೆ ಅದನ್ನು ಎಂಡ್ ಮಾಡ್ತೀವಿ. ಆ ಒಂದು ವಾಕ್ಯವನ್ನು ಎಂಡ್ ಮಾಡ್ತೀವಿ, ಅದಕ್ಕೆ ಪೂರ್ಣ ವಿರಾಮ ಅಂತಾರೆ. ಅದಕ್ಕೆ ಇದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಯಾವಾಗಲೂ ನೀವು ಕ್ವಶನ್ ಆನ್ಸರ್ಸನ್ನು, ಪ್ರಬಂಧವನ್ನು, ಪತ್ರಲೇಖನವನ್ನು ಬರಿಬೇಕಾದ್ರೆ ಏನು ಮಾಡ್ತೀರಾ, ಈ ವಾಕ್ಯ ಇಲ್ಲಿ ಕಂಪ್ಲೀಟ್ ಆಯಿತು ಅನ್ನೋದಕ್ಕೆ ಪೂರ್ಣ ವಿರಾಮ ಇಡ್ತೀರಾ. ಓಕೆ, ಹಾಗಿದ್ರೆ ನೆಕ್ಸ್ಟ್ ನೋಡೋಣ ಏನಪ್ಪ ಅಂತ ಹೇಳಿದರೆ ಅರ್ಧ ವಿರಾಮ. ನಾನು ಈಗಾಗಲೇ ಹೇಳಿದ್ನಲ್ಲ ಏನಂತ ಹೇಳಿ, ವಿಶ್ವೇಶ್ವರಯ್ಯನವರ ಪಾಠದಲ್ಲಿ ಬಂದಿತ್ತಲ್ಲ, ತಾವು ಕಡಿಮೆ ಮಾತಾಡ್ತಿದ್ದೀರಿ ಆದರೆ ಆ ಸೆಂಟೆನ್ಸ್ ಏನಾಗಿದೆ, ಅಲ್ಲಿ ಕಂಪ್ಲೀಟ್ ಆಗಿಲ್ಲ. ಅದಕ್ಕೆ ಇನ್ನೊಂದು ಸೆಂಟೆನ್ಸ್ ಇದೆ, ಏನಿದೆ, ಹೆಚ್ಚು ಕೆಲಸ ಮಾಡಿದ್ದೀರಿ. ಅಂದರೆ ನೀವು ಕಡಿಮೆ ಮಾತಾಡಿದ್ದೀರಿ ಆದರೆ ಹೆಚ್ಚು ಕೆಲಸ ಮಾಡಿದ್ದೀರಿ ಅಂತ ಹೇಳಬೇಕಾಗಿದೆ. 2 ಸೆಂಟೆನ್ಸನ್ನು, 2 ವಾಕ್ಯಗಳನ್ನು ಕೂಡಿಸಿ ಹೇಳೋದಕ್ಕೆ ನಾವಿಲ್ಲಿ ಬಳಸ್ತೀವಿ. ಏನಪ್ಪ ಅಂತ ಹೇಳಿದರೆ ಇದನ್ನು ಅರ್ಧ ವಿರಾಮ ಅಂತ ಹೇಳ್ತೀವಿ. ಈಗ ಉದಾಹರಣೆ ಏನಾಗಿದೆ ಅಂದರೆ, ಬೆಂಗಳೂರಿನಲ್ಲಿ ಕಾಲರಾ ಬಂದಿದೆ. ಏನು, ಅರ್ಧ ವಿರಾಮ ಹಾಕಿ ಮಳೆಗಾಲದ ಕಾರಣದಿಂದ ಅಂತ ಹೇಳ್ತೀವಿ. ಅಂದರೆ ಅದಕ್ಕಾಗಿ ಕಾಲರಾ ಬಂದಿದೆ. ಇಲ್ಲಿ ಕಾಲರಾ ಯಾಕೆ ಬಂತು ಅಂತ ಹೇಳಬೇಕಾಗಿದೆ. ಅಂಥ ಒಂದು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಅರ್ಧ ವಿರಾಮವನ್ನು ಬಳಸ್ತೀವಿ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ ಅಲ್ಪ ವಿರಾಮ. ಈಗಾಗಲೇ ಹೇಳಿದ್ನಲ್ಲ, ವಸ್ತುಗಳನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಈಗ ಬಟ್ಟಿ ಗಿರಣೆ, ರಟ್ಟು, ಪೆನ್ಸಿಲು, ಬೆಂಕಿ ಕಡ್ಡಿ, ಇವೆಲ್ಲ ಬೇರೆ ಬೇರೆ ಏನು ವಸ್ತುಗಳು. ಇವುಗಳನ್ನು ಒಂದಾದ್ಮೇಲೆ ಒಂದು ಅಥವಾ ಯಾರ್ದಾರ ಹೆಸರು ಬರೀಬೇಕಾಗಿದೆ. ಈಗ ನನ್ನ ಉದಾಹರಣೆ ಸವಿತಾ, ಕಾಮ, ಕವಿತಾ, ಕಾಮ, ಪ್ರೀತಿ, ಕಾಮ, ಹೀಗೆ ಬರಿಬೇಕಾದ್ರೂ ಕೂಡ ನಾವೇನು ಮಾಡ್ತೀವಿ, ಅದು ನಾವು ಸಪ್ರೇಷನ್ ಮಾಡೋದಕ್ಕೆ, ಬೇರೆ ಬೇರೆ ಅಂತ ತೋರಿಸೋದಕ್ಕೆ ನಾವು ಇದನ್ನು ಬಳಸ್ತೀವಿ. ಇದಕ್ಕೆ ಅಲ್ಪ ವಿರಾಮ ಅಂತ ಹೇಳ್ತೀವಿ. ಕಾಮ ಅಂತ ಹೇಳ್ತೀರಲ್ಲ ಅದೇ. ಓಕೆ, ಪ್ರಶ್ನಾರ್ಥಕ, ಪ್ರಶ್ನೆಯಿಂದ ಕೂಡಿದಂಥ ವಾಕ್ಯಗಳಿಗೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಇಡ್ತೀವಿ. ಏನಪ್ಪ ಮಾಡಿದೆ, ಏನು, ಯಾಕೆ, ಎಲ್ಲಿ, ಯಾವಾಗ ಅಂತೆಲ್ಲ ಬಂದಾಗ ನಾವೇನು ಮಾಡ್ತೀವಿ, ಪ್ರಶ್ನಾರ್ಥಕ ಚಿಹ್ನೆಯನ್ನು ಇಡ್ತೀವಿ. ದಾಶರಥಿ ಯಾರು, ದಾಶರಥಿ ಅಂದರೆ ರಾಮ ಅಲ್ಲ, ದಾಶರಥಿ ಯಾರು ಅಂದಾಗ ರಾಮ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡಿ, ಭಾವಸೂಚಕ ತುಂಬ ಇಂಪಾರ್ಟೆಂಟ್. ಅಬ್ಬಾ, ಓ, ಆಹಾ ಅಂತ ಹೇಳಬೇಕಾದ್ರೆ ಅಯ್ಯೋ
ಇದಾದ ತಕ್ಷಣ ಏನು ಮಾಡ್ತೀವಿ, ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಅಂತ ಹೇಳಿ ನೀವು ಇಂಗ್ಲೀಷಲ್ಲಿ ಹೇಳ್ತೀರಾ. ಇದಕ್ಕೆ ಭಾವಸೂಚಕ ಚಿಹ್ನೆಗಳು. ಎಷ್ಟು ಇಂಪಾರ್ಟೆಂಟ್ ಈ ಚಿಹ್ನೆ ಅಂದರೆ, ಅಲ್ಲಿ ಓದುವಾಗ ಅಯ್ಯೋ ಅಂತ ಹೇಳ್ಬೇಕು, ಅಯ್ಯೋ ಹೀಗೆ ಮಾಡಿದೀಯಾ ಅಂತ ಹೇಳಿ ಕೇಳಬೇಕಾಗಿದೆ. ಅಥವಾ ಅಬ್ಬಾ ಹೀಗಾಯ್ತು, ತುಂಬ ಓಹೋ ಅಕಟಕಟ ಅಂತ ಹೇಳಬೇಕಾದ್ರೆ ಇವೆಲ್ಲ ಏನು ಅಂತ ಹೇಳಿದ್ರೆ ಭಾವಸೂಚಕ, ಭಾವನೆಯನ್ನು ಸೂಚಿಸುವಂಥ ಚಿಹ್ನೆ, ಭಾವಸೂಚಕ ಚಿಹ್ನೆ. ನೆಕ್ಸ್ಟ್ ಏನಪ್ಪ ಅಂದರೆ ಉದ್ಧರಣ ಚಿಹ್ನೆ. ಯಾರಾದರೂ ಹೇಳಿರುವಂಥ ವಾಕ್ಯಗಳನ್ನು ಯಥಾವತ್ತಾಗಿ ಅವ್ರು ಹೇಳಿದ್ದಾರೆ ಅದನ್ನು ನಾವು ಬರಿತೀವಿ, ಅಂಥದ್ದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಭಾವಸೂಚಕ ಚಿಹ್ನೆ. ನೋಡಿ, ಶಿಕ್ಷಣವು ಕೆಲವು ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆ ಜನ್ಮ ಸಿದ್ಧ ಹಕ್ಕಾಗಬೇಕು. ಇದು ಇಲ್ಲಿ ಬರಬೇಕು ಮಕ್ಕಳೇ. ಓಕೆ, ಆಗ ಅಥವಾ ಯಾರೋ ಹೇಳಿದ್ದನ್ನ ಕೋಟ್ಸಲ್ಲಿ ಬರಿತೀವಲ್ವ, ಆವಾಗ ಅದೇನಂತ ಹೇಳ್ತೀವಿ, ಉದ್ಧರಣ ಚಿಹ್ನೆ ಅಂತ ಹೇಳ್ತೀವಿ. ಉದ್ಧರಣ ಚಿಹ್ನೆ ನೋಡಿ, ಸ್ಟಾರ್ಟಿಂಗ್ ಇರುತ್ತೆ, ಎಂಡಿಂಗ್ ಇರುತ್ತೆ. ಬರೀ ಒಂದನ್ನೇ ಹಾಕೋಕ್ಕಾಗಲ್ಲ, ಎರಡನ್ನೂ ಸೇರಿ ಯಥಾವತ್ತಾಗಿ ಯಾರಾದರೂ ಹೇಳಿರೋದನ್ನ ಯಥಾವತ್ತಾಗಿ ಬರಿಬೇಕು. ಅಂದರೆ ಇಂಥವರು ಹೇಳಿದರು, ಅಥವಾ ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ಎರಡು ಕೋಟ್ಸಲ್ಲಿ ಬರೆದು ಬಾಲ್ ಗಂಗಾಧರ್ ತಿಲಕರು ಹೇಳಿದರು ಅಂತ ಹಿಂಗೆ ಬರಿಬೇಕಾಗಿರುತ್ತೆ. ಆವಾಗ ಕೋಟ್ಸಲ್ಲಿ ಬರಿತೀವಿ, ಅದಕ್ಕೆ ಉದ್ಧರಣ ಚಿಹ್ನೆ ಅಂತ ಹೇಳ್ತೀವಿ. ಹಾಗೇನೆ ವಾಕ್ಯವೇಷ್ಟನ ಚಿಹ್ನೆ. ಈಗ ಪಾರಿಭಾಷಿಕ ಪದಗಳು ಬರುತ್ತೆ, ಈಗ ಪೋರ್ಚುಗೀಸ್ ಅಂತ ಬರುತ್ತೆ, ಯಾವುದೋ ಇಂಗ್ಲೀಷ್ ಬರುತ್ತೆ, ಪರ್ಷಿಯನ್ ಅಂತ ಬರುತ್ತೆ. ಈ ಪಾರಿಭಾಷಿಕ ಪದಗಳ ಇವು ಸ್ಪೆಷಲ್ ಅಂತ ತೋರಿಸ್ಬೇಕಾಗಿದೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸಿಂಗಲ್ ಕೋಟ್ಸಲ್ಲಿ ಬರಿತೀವಿ. ನೋಡಿ, ಸಿಂಗಲ್ ಕೋಟ್ಸಲ್ಲಿ ಬರಿತೀವಿ. ಅದಕ್ಕೆ ಇದನ್ನು ಏನಂತೀವಿ, ವಾಕ್ಯವೇಷ್ಟನ ಚಿಹ್ನೆ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ವಾಕ್ಯವೇಷ್ಟನ ಚಿಹ್ನೆ. ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆ ಪದಗಳನ್ನು ಬಳಸುವಾಗ ಇದನ್ನು ಬಳಸ್ತೀವಿ ಅಂತ ಹೇಳ್ತೀವಿ. ಹಾಗಿದ್ರೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ ಆವರಣ ಚಿಹ್ನೆ. ಆವರಣ ಚಿಹ್ನೆ ಅಂದರೆ ಏನೋ ಹೇಳಬೇಕಾಗಿದೆ, ಅದನ್ನ ಒಳಗಡೆ. ಈಗ ನೀರನ್ನು ವಿಭಜಿಸಿದ್ರೆ ಆಮ್ಲಜನಕ, ಮತ್ತು ಆಮ್ಲಜನಕ ಅಂದರೆ ಇಂಗ್ಲೀಷಲ್ಲಿ ಆಕ್ಸಿಜನ್ ಅಂತ ಹೇಳಿ ಬರೆದಿದ್ದೀವಿ. ಜಲಜನಕ ಅಂದರೆ ಹೈಡ್ರೋಜನ್ ಅಂತ ಹೇಳಿ ಅದನ್ನು ಕೋಡ್ಸಲ್ಲಿ ಬರೆದಿದ್ದೀವಿ. ಅಂದರೆ ಏನೋ ಹೇಳಬೇಕಾಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟಿರೋದೇ ಅದನ್ನು ನಾವು ಏನು ಮಾಡ್ತೀವಿ, ಒಂದು ಆವರಣ ಚಿಹ್ನೆಯಲ್ಲಿ ಬಳಸ್ತೀವಿ. ಅದಕ್ಕೆ ಇದನ್ನು ಆವರಣ ಚಿಹ್ನೆ ಅಂತಾರೆ. ಇದಕ್ಕೆ ಸ್ಟಾರ್ಟಿಂಗು ಎಂಡಿಂಗ್ ಇರುತ್ತೆ. ನೀವು ಮ್ಯಾಥ್ಸಲ್ಲೆಲ್ಲ ಬಳಸಿರ್ತೀರ, ಎಷ್ಟೊಂದು ಕಡೆ ಆವರಣ ಚಿಹ್ನೆಗಳನ್ನು ಬಳಸಿರ್ತೀರ. ನಾವು ಲ್ಯಾಂಗ್ವೇಜಲ್ಲಿ ತುಂಬ ಕಡಿಮೆ, ಸ್ವಲ್ಪ ಕಡಿಮೆನೇ ಬಳಸ್ತೀವಿ, ಹೆಚ್ಚು ಇರಲ್ಲ. ಸೈನ್ಸಲ್ಲಿ ಮತ್ತು ಮ್ಯಾಥ್ಸಲ್ಲೆಲ್ಲ ನೀವು ಜಾಸ್ತಿ ಬಳಸಿರ್ತೀರ. ಓಕೆ, ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ, ವಿವರಣಾತ್ಮಕ ಚಿಹ್ನೆ. ಈಗ ಒಂದೇನೋ ಹೇಳ್ತಾ ಇದ್ದೀವಿ, ಅದು ಮುಂದೆ ಇದೆ ಅಂತ ಹೇಳಬೇಕಾಗಿದೆ. ಉತ್ತರ ಒಂದು ಮುಂದೆ ಇದೆ ಅಂತ ಹೇಳೋದಕ್ಕೆ ಎರಡು ಡಾಟನ್ನು ಕೊಡ್ತೀವಿ. ಈ ಡಾಟ್ ಕೊಟ್ಟರೆ ನಾವೇನಂತೀವಿ, ವಿವರಣಾತ್ಮಕ ಚಿಹ್ನೆ ಅಂತೀವಿ. ಇದನ್ನು ಹೀಗೆ ಕೊಟ್ಟರು ಓಕೆ, ಇಲ್ಲ ಕೆಲವೊಬ್ರು ಹೀಗೆ ಹೈಫನ್ನು ಕೊಡ್ತಾರೆ, ದಟ್ ಈಸ್ ಆಲ್ಸೋ ಓಕೆ. ಎರಡೂ ಸೇರಿದರೆ ಇದನ್ನು ವಿವರಣಾತ್ಮಕ ಚಿಹ್ನೆ ಅಂತ ಹೇಳ್ತೀವಿ. ಹಾಗಿದ್ರೆ ಮಕ್ಕಳೇ, ನಾನಿವತ್ತು ಹೇಳಿರೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಈ ಒಂದು ಲೇಖನ ಚಿಹ್ನೆಗಳು. ಹಾಗಿದ್ರೆ ನೀವೇನು ಮಾಡಬೇಕು ಅಂದರೆ ಲೇಖನ ಚಿಹ್ನೆಗಳನ್ನು ಬಳಸಿ ನಿಮ್ಮ ಒಂದು ಲೇಖನವನ್ನು, ಅಂದರೆ ನಿಮ್ಮ ಉತ್ತರಗಳನ್ನು ಪರೀಕ್ಷೆಯಲ್ಲಿ ಬರಿಬೇಕು ಅಂತ ಹೇಳ್ತೀನಿ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಏನು ಮಾಡಿ ಗೊತ್ತಾ, ಈ ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡಿ, ಹಾಗೆಯೇ ನೀವೇನು ಮಾಡಿ ಕಮೆಂಟ್ ಮಾಡಿ, ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ.